ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಇದು ಹಬ್ಬದ ವಿಡಿಯೋ. ನಾನು ಈಗ ಚರ್ಚಿಗೆ ಬಂದು ರೀಚ್ ಆಗಿದ್ದೀನಿ. ಸ್ವಲ್ಪ ಲೇಟೇ ಆಗಿರೋದ್ರಿಂದ ನಾನು ಜಾಸ್ತಿ ವಿಡಿಯೋ ಮಾಡಿರಲಿಲ್ಲ ಮನೆಯಿಂದ ಹೊರಡುವಾಗ. ಸೊ ನಾನು ಚರ್ಚಲ್ಲಿ ಮಾಸ್ ಅಂದರೆ ಪೂಜೆ ಆದ ನಂತರ ಮತ್ತೆ ವಿಡಿಯೋ ತೆಗಿತೀನಿ. ನಾನು ನನ್ನ ಹಸ್ಬೆಂಡ್ ಮತ್ತು ನೀತಾ ಇವತ್ತು ಚರ್ಚಿಗೆ ಬಂದದ್ದು, ಮತ್ತೆ ಯಾರು ಬಂದಿಲ್ಲ. ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಈಗ ಚರ್ಚಲ್ಲಿ ಪೂಜೆ ಮುಗ್ದಿದೆ. ಇದು ನನ್ನದು ನ್ಯೂ ಡ್ರೆಸ್ ಸ್ಟಿಚ್ ಮಾಡಿದ್ದು. ನಾನು ಜಾಸ್ತಿಯಾಗಿ ಯಾವತ್ತೂ ಕೂಡ ಸಾರಿಯಲ್ಲಿ ಡ್ರೆಸ್ ಸ್ಟಿಚ್ ಮಾಡೋದು. ಇದು ಆ್ಯಕ್ಚುಲಿ ಡೌನ್ ಪಾರ್ಟ್ ಏನುಂಟು ಫ್ಲವರ್ಸ್ ಇದು ನಾರ್ಮಲ್ ಏಜ್ಡ್ ಪೀಪಲ್ ವೇರ್ ಮಾಡುವ ಸಾರಿ. ಅದನ್ನು ತಗೊಂಡು ನಾನು ಸ್ಟಿಚ್ ಮಾಡಿಸಿದ್ದು. ಲೈನಿಂಗ್ ಕೂಡ ನಿನ್ನೆದು ಟಾಪ್ ಇದೆ, ಬಾಕಿ ಇತ್ತು ನನ್ನ ಹತ್ರ. ಹಾಗೆ ಇವಳು ರಿಷಲ್ ವಿಶ್ ಮಾಡಲಿಕ್ಕೆ ಓಡಿ ಬಂದ್ಲು ಪಾಪ. ಅದರ ನಂತರ ಅವಳಿಗೆ ನಾನು ವಿಡಿಯೋಗೆ ಪೋಸ್ ಕೊಡಲಿಕ್ಕೆ ಹೇಳಿದೆ. ಸೊ ಅವಳು ಪೋಸ್ ಕೊಡ್ತಾನೆ ಇದ್ದಾಳೆ. ಇವತ್ತು ಸ್ವಲ್ಪ ಜಾಸ್ತಿ ಅಂಗಡಿಗಳು ಬಂದಿದೆ. ನಿನ್ನೆ ಹೇಳಿದ ಹಾಗೆ ನಂಬರ್ಸ್ ಹಾಕಿ ಇಟ್ಟಿದ್ರು. ಸೊ ನಮಗೆ ಐಡಿಯಾ ಇತ್ತು ನೆಕ್ಸ್ಟ್ ಡೇ ಜಾಸ್ತಿ ಶಾಪ್ಸ್ ಬರ್ಬೋದು ಅಂತ ಹೇಳಿ. ನಾವು ಲೇಟ್ ಆಗಿದೆ ಅಂತ ಹೇಳಿ, ಅಂದರೆ ಮನೆಯಲ್ಲಿ ಅತ್ತೆ ಮತ್ತು ಹಸ್ಬೆಂಡಿದು ಅಣ್ಣನೇ ವರ್ಕ್ ಮಾಡ್ತಾ ಇದ್ರು ಮತ್ತು ಅತ್ತಿಗೆ. ಸೊ ನಾವು ಬೇಗ ಬೇಗ ಏನು ತಗೊಳ್ಳಿಕ್ಕುಂಟು ಅಂತ ಹೇಳಿ ನೋಡಿ ಪರ್ಚೇಸ್ ಮಾಡಿ ರಪ್ಪ ಹೊರಡೋದೇ ಈಗ. ನನಗೆ ಇದು ಚಿಕ್ಕಂದಿರುವಾಗ ನಾವು ತಿಂತಾ ಇದ್ದ ಐಟಮ್ಸ್ ಏನುಂಟು ಅದು ತುಂಬ ಖುಷಿಯಾಗುತ್ತೆ. ಅದು ನಾನು ಎಲ್ಲಿ ಸಿಕ್ಕಿದ್ರೆ ಯಾವತ್ತಾದರೂ ತಗೊಳ್ತೀನಿ. ಸೊ ನಾವು ಅದನ್ನು ಈಗ ನೋಡ್ತಾ ಇದ್ದೀವಿ. ಇದೆಲ್ಲ ಸ್ವಲ್ಪ ತಗೊಂಡಿದ್ದೀವಿ, ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಾವು ಚಿಕ್ಕದಿರುವಾಗ ಇದು ತಿನ್ನಲಿಕ್ಕೆ ಸಹ ನಮ್ಮ ಹತ್ರ ಅಮೌಂಟ್ ಇರ್ತಾ ಇರಲಿಲ್ಲ. ಬಿಕಾಸ್ ನಮಗೆ ಆಗ ಎಲ್ಲ ಎಲ್ಲಿ ಪಾಕೆಟ್ ಮನಿ ಎಲ್ಲ ಕೊಡ್ತಾ ಇದ್ದದ್ದು. ಆಗ ಯಾರಾದರೂ ನೆಂಟರು ಬಂದರೆ ನಮಗೆ 1 ರೂಪಾಯಿ 2 ರೂಪಾಯಿ ಕೊಟ್ಟಿದ್ರೆ ಭಾರಿ ಖುಷಿ ಆಗ್ತಾ ಇತ್ತು. ಬಟ್ ಅದೇ ಲೈಫ್ ನನಗೆ ತುಂಬಾನೇ ಇಷ್ಟ ಅಂತ ಅನಿಸುತ್ತೆ. ಈಗಿನ ಮಕ್ಕಳಿಗೆ ಅಮೌಂಟ್ ಇದೆ, ಕ್ಯಾರೇ ಇಲ್ಲ. ಹಾಗೆ ನಮಗೆ ರಿಯಾ ಸಿಕ್ಕಿದ್ಲು. ರಿಯಾ ಇವತ್ತು ಸಾರಿ ಹಾಕೊಂಡಿದ್ದಾಳೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನಮಗೆ ಕೂಡ ವಿಡಿಯೋಸಿಗೆ ಸ್ವಲ್ಪ ಪೋಸ್ ಕೊಟ್ಟಿದ್ದಾಳೆ. ಹಾಗೆ ಅದರ ನಂತರ ಒಂದು ರೋಸರಿ ಎಲ್ಲ ತಗೊಳ್ಳಿಕ್ಕಿತ್ತು ನಮಗೆ. ಅದರ ನಂತರ ಅದೊಂದು ತಗೊಂಡು ಮತ್ತೆ ನಾವು ಹೊರಟ್ವಿ. ಆಟೋಗೆ ಕಾಲ್ ಮಾಡಿದ್ವಿ, ಕೆಳಗೆ ಆಟೋ ಬಂದಿದೆ ಅಂತ ಹೇಳಿದ್ರು. ಸೊ ಆಟೋದಲ್ಲಿ ಹೋಗೋದು ಈಗ ಮನೆಗೆ. ಬೇಗ ಬೇಗವೇ ಮುಗಿಸಿದ್ವಿ ನಾವು, ಇಲ್ಲಾಂದ್ರೆ ಮತ್ತೆ ಮನೆಗೆ ಹೋಗ್ಲಿಕ್ಕೆ ಲೇಟ್ ಆಗತ್ತೆ ಅಂತ ಹೇಳಿ ಅಂಕಲ್ ವೇಟ್ ಮಾಡ್ತಾ ಇದ್ರು ಆಟೋದು. ಅವ್ರ ಜೊತೆಗೆ ಮತ್ತೆ ನಾನು ಹೊರಟೆ. ನಾವು ಅವರಿಗೆ ಹೇಳಿದ್ವಿ ನಮಗೆ ಸ್ವಲ್ಪ ಬೇಕ್ರಿ ಹತ್ರ ಸ್ಟಾಪ್ ಕೊಡ್ಲಿಕ್ಕೆ. ಅದೇ ನಿನ್ನೆ ಹೇಳಿದ ಹಾಗೆ ಇಲ್ಲಿಂದ ಐಸ್ ಕ್ರೀಮ್ ತಗೊಂಡೋದ್ರೆ ಅದು ಮೆಲ್ಟ್ ಆಗತ್ತೆ. ಸೊ ನಾವು ಬೇಕ್ರಿಗೇನೆ ಸ್ಟಾಪ್ ಮಾಡಿ ತಗೊಳ್ತಾ ಇದ್ದೀವಿ. ಇನ್ನು ಒಂದು ಸ್ವಲ್ಪ ದಿನದಿಂದ ನಮಗೆ 3-4 ಡೇಸ್ ಇಂದ ಡೈಲಿ ಐಸ್ ಕ್ರೀಮೇ. ಹಬ್ಬದ ಟೈಮಲ್ಲಿ ಅದೆಲ್ಲ ನೋಡ್ಲಿಕ್ಕೆ ಆಗಲ್ಲ, ಸ್ವೀಟ್ ಕೆಟ್ಟದ್ದು ಒಳ್ಳೇದು ಎಲ್ಲ. ಸೊ ಎಲ್ಲದನ್ನು ತಿಂದು ಬಿಡೋದು. ನಾನು ಮದುವೆ ಆದ ನಂತರ ಫಸ್ಟ್ ಟೈಮ್ ಹಬ್ಬದ ಪೂಜೆಗೆ ಬರೋದು. ಅದೇ ನಿಮಗೆ ಹೇಳಿದ ಹಾಗೆ ನಾವು ಈ ಸಲ ಹಬ್ಬ ಮಾಡಿಲ್ಲ ಗಮ್ಮತ್ತಾಗಿ. ಸೊ ಆಗ ನಮಗೆ ಅಷ್ಟು ಕೆಲಸ ಇರಲ್ಲ, ಬರ್ಬೋದು. ಗಮ್ಮತ್ತಿದ್ರೆ ಕಷ್ಟ ಆಗತ್ತೆ ಬರ್ಲಿಕ್ಕೆ, ಮನೆಯ ಕೆಲಸ ಇರತ್ತೆ, ಅಡಿಗೆ ಕೆಲಸ ಇರತ್ತೆ. ನಾವು ಆಟೋದಲ್ಲಿ ಇದ್ದೀವಿ. ನಾವು ಹೇಗೆ ಕಾಣಿಸ್ತಿದ್ದೀವಿ ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ಡ್ರೆಸ್ ಕೂಡ ಇದು ಅದೇ ಬ್ಲೂ ಕಲರ್ ಏನುಂಟು ಟಾಪ್ ಪಾರ್ಟ್, ಅದು ಕೂಡ ಲೈನಿಂಗ್ ಪೀಸ್ ಆ್ಯಕ್ಚುಲಿ. ನನ್ನ ನಿನ್ನೆ ಹಾಕಿದ ಅಂದರೆ ಬೇಸ್ಪಿಗೆ ಹಾಕಿದ ಕುರ್ತಾದು. ಹಾಗೆ ನನಗೆ ಸ್ವಲ್ಪ ಡಿಸೈನಿಂಗ್ ಕೆಲಸ ತುಂಬ ಇಷ್ಟ, ಅಂದರೆ ಅದನ್ನು ಇದನ್ನು ಮ್ಯಾಚ್ ಮಾಡಿ ಏನಾದರೂ ಸ್ಟಿಚ್ ಮಾಡೋದಂದರೆ. ಸೊ ನಾವು ಈಗ ಬಿಗ್ ಬೇಕ್ಸಿಗೆ ಬಂದು ಐಟಮ್ಸ್ ತಗೊಳ್ತಾ ಇದ್ದೀವಿ. ಆಲ್ಮೋಸ್ಟ್ ನೋಡೋದು ಯಾವುದೆಲ್ಲ ಸಿಗತ್ತೆ ಅಂತ ಹೇಳಿ ಫಸ್ಟ್. ನಾವು ಮಗನನ್ನು ಕೂಡ ಕರ್ಕೊಂಡು ಬಂದಿಲ್ಲ. ಅವನು ನಿನ್ನೆ ರಾತ್ರಿನೇ ಸಂತೆಯಲ್ಲಿ ಸ್ವಲ್ಪ ಜಾಸ್ತಿನೇ ತಿಂದಿದ್ದಾನೆ, ಮತ್ತೆ ಬಂದರೆ ಮತ್ತೆ ತಗೊಳ್ತಾನೆ ಅಂತ ಹೇಳಿ. ಮತ್ತೆ ಅವನ ಕಸಿನ್ಸ್ ಮನೆಯಲ್ಲಿದ್ದ, ನಾನು ಬರಲ್ಲ ಅಂತ ಹೇಳಿದ. ಸೊ ನಾವು ಬಿಟ್ಟು ಬಂದದ್ದು. ಇವರು ಕೂಡ ಐಸ್ ಕ್ರೀಮ್ ಲೋಡ್ ಮಾಡ್ತಾನೆ ಇದ್ರು. ಸೊ ಅವರಿಗೆ ಸ್ವಲ್ಪ ಕೊಡಲಿಕ್ಕೆ ಟೈಮ್ ಆಗ್ತಾ ಇತ್ತು. ಇಲ್ಲ ಅದು ಕೂಡ ಮೆಲ್ಟ್ ಆಗ್ತದಲ್ಲ, ಅವರಿಗೆ ಕೂಡ ಕಷ್ಟವೇ, ಫಸ್ಟ್ ಲೋಡ್ ಮಾಡ್ಕೊಳ್ಳೇಬೇಕಾಗ್ತದೆ ಅವರು. ನಾವು ಆಲ್ಮೋಸ್ಟ್ ಆಗಿ ಎಲ್ಲ ಕುಲ್ಫಿ ಮತ್ತು ಕೋನ್ ಆ ಥರನೇ ತಗೊಂಡಿದ್ದು. ನನಗೆ ಕುಲ್ಫಿ ತುಂಬಾ ಇಷ್ಟ ಬಾಕಿ ಎಲ್ಲ ಐಸ್ ಕ್ರೀಮ್ಗಿಂತ. ನನ್ನ ಮಗ ಜಾಸ್ತಿಯಾಗಿ ಪ್ಲೇನ್ ಏನು ನಟ್ಸ್ ಇಲ್ಲದ ಐಸ್ ಕ್ರೀಮ್ ತಿನ್ನೋದೇ ಜಾಸ್ತಿ. ನಾವೀಗ ತಗೊಂಡಿದ್ದೀವಿ ಎಲ್ಲಾನು. ಅದ್ರ ನಂತರ ಈಗ ಹೊರಟಿದ್ದೀವಿ.
ನನ್ನ ಹಸ್ಬೆಂಡ್ ಪೇ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಮೊದಲೇ ಹೋಗಿ ಆಟೋದಲ್ಲಿ ಕೂತ್ಕೊಳ್ತಾ ಇದ್ದೀನಿ. ತುಂಬಾನೇ ಸೆಕೆ ಉಂಟು. ಮಾರ್ನಿಂಗ್ ಟೈಮಲ್ಲಿ ಮಾತ್ರ ಒಂದು ಸ್ವಲ್ಪ ಚಳಿ ಇರುತ್ತೆ, ಅದರ ನಂತರ ತುಂಬಾನೇ ಸೆಕೆ. ಈಗಿನ ಟೈಮಲ್ಲಿ ಮೇಕಪ್ ಮಾಡಿ ಹೋಗೋದು ಕೂಡ ಕಷ್ಟವೇ. ಈಗ ನಾವು ಮನೆಗೆ ರೀಚ್ ಆಗಿದ್ದೀವಿ. ನೋಡ್ಬೇಕೀಗ ಮಗ ಏನ್ ಮಾಡ್ತಾ ಇದ್ದಾನೆ. ಅವನು ಬಬಲ್ ಆಟ ಆಡ್ತಾ ಇದ್ದಾನೆ. ಅವನಿಗೆ ಭಾರಿ ಖುಷಿಯಾಗಿದೆ ಬಬಲ್ಸ್ ನಿನ್ನೆಯಿಂದ. ಬಬಲ್ ಇದು ಲಿಕ್ವಿಡ್ ಸಹ ಮುಗ್ದಿದೆ. ಈಗ ನಾವು ಬೆಳಿಗ್ಗೆ ಹೋಗುವಾಗ ವಿಮ್ ಲಿಕ್ವಿಡ್ ಅನ್ನ ತಂದು ಕೊಟ್ಟು ಹೋಗಿದ್ವಿ. ಅತ್ತಿಗೆ ಹೇಳಿದ್ರು ಬಬಲ್ಸ್ ಬರ್ತದೆ ಅಲ್ಲಿ ವಿಮ್ ಲಿಕ್ವಿಡ್ ಅಲ್ಲಿ, ಅವನಿಗೆ ಅದು ತಂದು ಕೊಡಿ ಅಂತ ಹೇಳಿ. ಸೊ ಅದು ಮುಗ್ದು ಈಗ ವಿಮ್ ಅಲ್ಲಿ ಬಬಲ್ಸ್ ಮಾಡ್ತಾ ಇರೋದು. ಅವನಿಗೆ ತುಂಬಾನೇ ಖುಷಿ ಈಗ ಕಸಿನ್ಸ್ ಬಂದಿದ್ದಾರೆ ಅಂತ ಹೇಳಿ. ಅವನ್ ಕಸಿನ್ಸ್ ಬಂದ ದಿನ ತುಂಬಾ ಖುಷಿ ಇರ್ತಾನೆ. ಯಾವತ್ತಾದ್ರೂ ಬರ್ತಾರೆ ಅವರ ಕಸಿನ್ಸ್. ಈಗ ಈ ಒಂದು ಟೈಮ್ ಈಗ ಎಲ್ಲಾನು ಎಲ್ಲರಿಗೂ ಐಸ್ ಕ್ರೀಮ್ ಕೊಡೋದು. ಇವತ್ತು ಎಲ್ಲರಿಗೂ ಐಸ್ ಕ್ರೀಮ್ ಕೊಡುವ ಮೊದಲು ಇದನ್ನು ನೋಡಿದ್ದಾನೆ. ಸೊ ಇದೆಲ್ಲ ಚೆಕ್ ಮಾಡ್ತಾ ಇದ್ದಾನೆ. ಅವರ ಚೈಲ್ಡ್ಹುಡ್ ಅಲ್ಲಿ ಇದೆಲ್ಲ ಇಲ್ಲ ಅಲ್ಲ. ಸೊ ಅವನಿಗೆ ಅದೊಂದು ಯುನೀಕ್ ಅಂತ ಅನಿಸ್ತಾ ಉಂಟು. ಎಲ್ಲಾನು ನೋಡ್ತಾನೆ ಇದ್ದಾನೆ. ಇದರ ನಂತರ ನಾವು ಊಟ ಮಾಡಿ ಈಗ ಒಂದು ಗೇಮ್ಸ್ ಆಟ ಆಡ್ಲಿಕ್ಕೆ, ಇವತ್ತು ನಾವು ಫುಲ್ ಫ್ರೀಯೇ ಇದ್ದೀವಲ್ಲ, ಸೊ ಗೇಮ್ಸ್ ಆಡೋದು ಅದೇ ತಯಾರಿ ಮಾಡ್ತಾ ಇದ್ದೀವಿ. ಬಟ್ ಇವನು ಉಪದ್ರ ಮಾಡ್ತಾ ಇದ್ದಾನೆ, ನಮಗೆ ಆಟ ಆಡ್ಲಿಕ್ಕೆ ಕೊಡ್ತಾ ಇಲ್ಲ. ನಮಗೆ ಆಕ್ಚುಲಿ ಒಂದು ಶಾರ್ಟ್ ಮಾಡ್ಲಿಕ್ಕೆ ಇತ್ತು, ಅದ್ರದ್ದು ವಿಡಿಯೋ ಮಾಡ್ಲಿಕ್ಕೋಸ್ಕರ ನಾವು ರೆಡಿ ಮಾಡ್ತಾ ಇದ್ದೀವಿ. ಬಟ್ ನಾವು ಶಾರ್ಟಿಗಂತ ರೆಡಿ ಮಾಡಿ ಆಂಗಲ್ ರಾಂಗ್ ಆಗಿ ಅದು ಎಲ್ಲ ವ್ಲಾಗಿಗೆ ಹೋಗಿದೆ. ನಮಗೆ ಶಾರ್ಟಿಗೆ ಸಿಕ್ಕಿಲ್ಲ. ಮತ್ತೆ ಇಟ್ಸ್ ಓಕೆ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ. ನಾವು ಶಾರ್ಟಿಗಂತ ಮಾಡಿದ್ದು, ಒಂದು ಬ್ಲಾಗಿಗೆ ಕೂಡ ಆಗಿದೆ ಮತ್ತೆ ದೂರ ಕೂಡ ಆಗಿದೆ. ಗೇಮ್ ಕಂಡಕ್ಟ್ ಅತ್ತಿಗೆ ಮಾಡ್ತಾ ಇದ್ದಾರೆ. ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಗೇಮ್. ಅದೇ ನಮ್ದು ಇನ್ನು ಕಾನ್ವರ್ಸೇಷನ್ ಮುಗ್ದಿಲ್ಲ, ಹೇಗೆ ನಿಲ್ಲೋದು ಏನು ಮಾಡೋದು ಅಂತ ಹೇಳಿ. ಇಷ್ಟೆಲ್ಲ ಮಾಡಿ ತೆಗ್ದದ್ದು ಆಂಗಲ್ ಉಲ್ಟವೇ. ನಮ್ಮದು ಕಾನ್ವರ್ಸೇಷನ್ ಅಲ್ಲಿ ಗೇಮ್ ಚೇಂಜ್ ಆಗ್ತಾನೆ ಇತ್ತು. ಫಸ್ಟ್ 7 ಬಾಟಲ್ಸ್ ಇತ್ತು. 7 ಬಾಟಲ್ ಅಲ್ಲಿ ಯಾರು ಕೂಡ ಒಂದು ಬಾಟಲ್ ಸಹ ಇಟ್ಟಿಲ್ಲ. ಸೊ ಮತ್ತೆ ಗೊತ್ತಾಯ್ತು ನಮಗೆ 7 ಬಾಟಲ್ಸ್ ಜಾಸ್ತಿ ಆಗತ್ತೆ ಅಂತ ಹೇಳಿ. ಮತ್ತೆ ನಾವು 5 ಮಾಡಿದ್ದು ಬಾಟಲ್ಸ್ ಅನ್ನ. ಅದೇ ನೋಡಿ ಅವನು ಉಪದ್ರ ಮಾಡ್ತಾ ಇದ್ದಾನೆ. ಹೇಗಾದ್ರೂ ಒಂದು ಸರಿ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಅವನಾಗ್ತಾ ಇಲ್ಲ. ಅವನಿಗೆ ನಾವು ಮೊಬೈಲ್ ಒಂದು ವೇಳೆ ಕೊಡೋದು ಕಡಿಮೆ, ಈ ತರ ಪ್ರಾಬ್ಲಮೆಟಿಕ್ ಆದಾಗ ಕೊಟ್ಟಿದ್ರು ಸಹ ಒಂದೇ ಫೋಟೋಸ್ ಅನ್ನ ಹಾಕಿ ಕೊಡೋದು. ಈಗ ಅವನಿಗೆ ಯಾವುದೇ ವಿಡಿಯೋಸ್ ಎಲ್ಲ ಕೊಡಲ್ಲ, ಅವನದೇ ಫೋಟೋಸ್ ಅವನು ನೋಡ್ತಾ ಇರ್ತಾನೆ, ಅಥವಾ ನಮ್ಮ ಫೋಟೋಸ್ ಅಥವಾ ಅವನ ಬರ್ಡೇ ಫೋಟೋಸ್ ಆ ತರ. ನನಗೆ ಗೊತ್ತಿಲ್ಲ ನಿಮ್ಗೆ ಕಾಣಿಸ್ತಾ ಉಂಟು ಗೇಮ್ ಇಲ್ಲವಾ ಅಂತ ಹೇಳಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬಾನೇ ದೂರ ಆಗಿದೆ ನಮ್ಗೆ. ವಿಡಿಯೋ ಎಲ್ಲ ಆದ ನಂತರ ನಾವು ನೋಡಿದ್ದು. ಬಟ್ ವಿಡಿಯೋ ತುಂಬಾ ಲೆಂದಿ ಆಗ್ಬೋದು ಅಂತ ಹೇಳಿ ನಾನು ಆದಷ್ಟು ಅದನ್ನ ಕ್ಲಿಪ್ ಕಟ್ ಮಾಡಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದು ನಾನು ಆ್ಯಶಲ್ ಮತ್ತು ಆಶ್ವಿಲಿದು ಕ್ಲಿಪ್ ಕಟ್ ಮಾಡಿ ಹಾಕಿದ್ದು. ನೋಡಿ ಅವ್ರು ಮಾಡಿದ್ದಾರೆ. ನಮಗೆ ವಿಶ್ವಾಸ ಇರಲಿಲ್ಲ, ನಾವು ಮತ್ತೆ ಬಂದು ನೋಡಿದ್ದು. ಹೌದು, ಅವಳು ಮಾಡಿದ್ದಾಳೆ. ಅದರ ನಂತರ ಆಶ್ವಿಲ್ ಸಹ ಮಾಡಿದ. ಆಶ್ವಿಲ್ ಆಕ್ಚುಲಿ ನಾನು ಲಾಸ್ಟ್ ಟೇಕ್ ಒಂದು ಸಲ ಟ್ರೈ ಮಾಡ್ತೀನಿ ಅಂತ ಹೇಳಿ ಅವನು ಟ್ರೈ ಮಾಡಿದ್ದು. ಈ ಸಲ ಅವನಿಗೆ ಲಕ್, ಅವನಿಗೆ ಕೂಡ ವಿಶ್ವಾಸ ಇರಲಿಲ್ಲ. ಸೊ ಅವನು ಬಂದು ನೋಡಿದ್ದಾನೆ. ಇವನ ಅವಸ್ಥೆ ನೋಡಿ, ಅವನು ಬಾಟಲಿಗೋಸ್ಕರ ಜಗಳ ಮಾಡೋದು. ಅವ ಮಕ್ಕಳಿಗೆ ಕುಡಿಲಿಕ್ಕೆ ಹೇಳಿದೆ, ಅವನು ಯಾವ ಬಾಟಲ್ ಯಾರಿಗೆ ಸಹ ಕೊಡಲ್ಲ ಅಂತ ಹೇಳಿ ಜಗಳ. ಅದೇ ಮಕ್ಕಳು ಹಾಗೆ ಅಲ್ಲ, ಎಷ್ಟು ಜ್ಯೂಸ್ ಇದ್ರು ಮತ್ತೆ ಎಷ್ಟು ಬೇಕರಿ ಐಟಮ್ ಇದ್ರು ಅವರಿಗೆ ಸಾಕಾಗಲ್ಲ. ಓಕೆ ಗೈಸ್, ನಿಮಗೆ ನಮ್ಮ ಹಬ್ಬದ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬಾ ಗಮ್ಮತ್ತು ಮಾಡಿದ್ವಿ. ಊಟದ್ದು ಒಂದು ವಿಡಿಯೋ ತೆಗಿಲಿಕ್ಕೆ ನನಗೆ ಮರ್ತು ಹೋಗಿದೆ. ನಾರ್ಮಲ್ ಊಟ ಇತ್ತು, ಚಿಕನ್ ಸಾಂಬಾರು ಫ್ರೈ ಈ ಥರವೇ. ಸೊ ನಾನು ಅದನ್ನು ಅಷ್ಟೇನು ಸ್ಪೆಷಲ್ ಅಂತ ಅಂದ್ಕೊಂಡಿಲ್ಲ. ಈಗ ನಾರ್ಮಲ್ ಡೇಸಲ್ಲಿ ಕೂಡ ಎಲ್ಲರ ಮನೆಯಲ್ಲಿ ನಾನ್ ವೆಜ್ ಇದ್ದದ್ದೇ. ಸೊ ಅದು ಸ್ಪೆಷಲ್ ಅಂತ ಅನಿಸಲ್ಲ. ಸ್ಪೆಷಲ್ ಇವತ್ತು ನಾವು ಗೇಮ್ ಆಟ ಆಡಿದ್ದೆ, ನನಗೆ ತುಂಬ ಖುಷಿಯಾಯಿತು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಸಪೋರ್ಟ್ ಮಾಡ್ತಾನೆ ಇದ್ದೀರಾ, ಇನ್ನೂ ತುಂಬಾ ಸಪೋರ್ಟ್ ಮಾಡಿ.